ಮಹಾನವಮಿ ದಿಬ್ಬ. ಮಹಾನವಮಿ ದಿಬ್ಬ ರಾಜನಾದ ಕೃಷ್ಣದೇವರಾಯನು ಉದಯಗಿರಿ ಈಗಿನ ಒರಿಸ್ಸಾದಲ್ಲಿದೆ. ಅದರ ಮೇಲೆ ತನ್ನ ಜಯದ ಸಂಕೇತವಾಗಿ ನಿರ್ಮಿಸಿದ್ದಾನೆ. ಇದೊಂದು ಎತ್ತರದ ರಚನೆಯಾಗಿದ್ದು ಸುತ್ತಮುತ್ತಲಿನ ಪ್ರದೇಶಗಳಿಂದ ಇದನ್ನು ಸರಳವಾಗಿ ನೋಡಬಹುದಾಗಿದೆ. 12 ಮೀಟರ್ ಎತ್ತರದ ಚೌಕಾಕೃತಿಯಲ್ಲಿರುವ ದಿಬ್ಬ ಉತ್ತರ ದಿಕ್ಕಿಗೆ ಮುಖ ಮಾಡಿದೆ. ದಿಬ್ಬದ ಎದುರು ಹಾಗೂ ಹಿಂಬದಿಯಲ್ಲಿ ಮೆಟ್ಟಿಲುಗಳಿವೆ. ಅರಸರು ಆನೆಯ ಮೇಲೆ ಕುಳಿತುಕೊಂಡು ಬಂದು ನೇರವಾಗಿ ದಿಬ್ಬದ ಮೇಲೆ ಇಳಿದುಕೊಳ್ಳುತ್ತಿದ್ದರಂತೆ. ಮಹಾನವಮಿ ದಿಬ್ಬದ ಮೇಲ್ಭಾಗದಲ್ಲಿ ನಿಂತರೆ ಇಡೀ ಹಂಪಿಯ ಪರಿಸರ ಗೋಚರಿಸುತ್ತದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ದಸರಾ ಆಚರಣೆಗೆ ವಿಶೇಷ ಮಹತ್ವವಿತ್ತು. ಈ ಕಾರಣಕ್ಕಾಗಿಯೇ ಮಹಾನವಮಿ ದಿಬ್ಬವನ್ನು ನಿರ್ಮಿಸಲಾಗಿತ್ತು. ಇಡೀ ರಾಜ ಮನೆತನ ಆ ಉತ್ಸವದಲ್ಲಿ ಭಾಗಿಯಾಗುತ್ತಿತ್ತು. ದಿಬ್ಬದ ಮುಂಭಾಗದಿಂದ ಅಂಬಾರಿ ಮೆರವಣಿಗೆ ಹಾದು ಹೋಗುತ್ತಿತ್ತು. ದಿಬ್ಬದ ಸುತ್ತಲೂ ಸುಂದರವಾದ ಕೆತ್ತನೆಗಳಿವೆ. ರಾಜರ ಮೆರವಣಿಗೆ, ಸಂಗೀತ ಕಾರ್ಯಕ್ರಮ, ನೃತ್ಯ, ಬೇಟೆ, ಜೀವನ ವಿಧಾನ, ಅರಬರು ಕುದುರೆ ಹಿಡಿದುಕೊಂಡು ಹೋಗುತ್ತಿರುವಂತಹ ಕೆತ್ತನೆ ಸೇರಿದಂತೆ ಹಲವು ಕೆತ್ತನೆಗಳನ್ನು ಇಲ್ಲಿ ನೋಡಬಹುದು. ಮಹಾನವಮಿ ದಿಬ್ಬದ ಉತ್ತರ ಮೂಲೆಯಲ್ಲಿ ಆವರಣ ಗೋಡೆಯಾಚೆ ಇರುವ 2 ಕೃತಿಗಳನ್ನು ಕಂಡು ಖಂಡಿತ ಬೆರಗಾಗುತ್ತೀರಿ. ಇವು ಅಖಂಡ ಕಲ್ಲಿನಲ್ಲಿ ಕೆತ್ತಲಾಗಿರುವ ಬಾಗಿಲುಗಳು. ಸುಮಾರು 9 ಅಡಿ ಎತ್ತರದ ಈ ಬೃಹತ್ ಬಾಗಿಲುಗಳು ಯಾವ ಕೋಟೆ ದ್ವಾರಕ್ಕೆ ಸೇರಿದ್ದವೋ ಏನೋ ಎಂದು ಅಚ್ಚರಿ ಮೂಡಿಸುತ್ತವೆ.